ಟ್ರಂಪ್ಗೆ ಹೊಸ ಶಾಕ್, ಒಪ್ಪಂದಕ್ಕೆ ಹಿಂದೆ ಸರಿದ ಪುಟಿನ್. ಅವನ್ಯಾವ ಸೀಮೆ ಅಧ್ಯಕ್ಷ ಎಂದ ರಷ್ಯಾ. ನಮಸ್ಕಾರ ಸ್ನೇಹಿತರೆ. ಯುಕ್ರೇನ್ ಯುದ್ಧವನ್ನ ನಿಲ್ಲಿಸಿ ಹೇಗಾದ್ರೂ ಮಾಡಿ ಒಂದು ನೊಬೆಲ್ ಗಿಟ್ಟಿಸಬೇಕು ಅಂತಿರೋ ಟ್ರಂಪ್ಗೆ ಪುಟಿನ್ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಪುಟಿನ್ ಜೆಲೆನ್ಸ್ಕಿ ಇಬ್ಬರನ್ನು ಮಾತುಕತೆಗೆ ಎಳೆದು ತರಬೇಕು, ಆ ಮೂಲಕ ಈ ಸಂಘರ್ಷವನ್ನ ಬೇಗ ತಣ್ಣಗೆ ಮಾಡಬೇಕು ಅಂತಿದ್ದ ಅಮೆರಿಕ ಮತ್ತು ಯುರೋಪಿಯನ್ ಆಸೆಗೆ ರಷ್ಯಾ ಬೆಂಕಿ ಇಟ್ಟಿದೆ. ರಷ್ಯಾದ ಅಧ್ಯಕ್ಷನೇ ಅಲ್ಲದ ಜೆಲೆನ್ಸ್ಕಿ ಜೊತೆಗೆ ಮಾತಾಡಲ್ಲ ಅಂತ ಕ್ರೆಮ್ಲಿನ್ ಹೇಳಿದೆ. ಅಷ್ಟೇ ಅಲ್ಲ, ಪುಟಿನ್ ಮತ್ತು ಟ್ರಂಪ್ ಮಾತುಕತೆಯ ನಂತರ ಕೂಡ ರಷ್ಯಾ ಯುಕ್ರೇನ್ ಯುದ್ಧ ತೀವ್ರವಾಗಿದ್ದು, ಪುಟಿನ್ರ ಹೆಜ್ಜೆ ಈಗ ಜಗತ್ತಿನ ಕುತೂಹಲ ಕೆರಳಿಸಿದೆ. ಈ ಯುದ್ಧ ಮುಂದುವರಿಸೋದ್ರ ಹಿಂದೆ ಪುಟಿನ್ ಏನಾದ್ರೂ ಸೀಕ್ರೆಟ್ ಲೆಕ್ಕಾಚಾರ ಹಾಕಿದಾರಾ ಅಂತ ಚರ್ಚೆ ನಡೀತಿದೆ. ಹಾಗಿದ್ರೆ ಟ್ರಂಪ್ ಮಧ್ಯಸ್ಥಿಕೆ ನಡುವೆಯೂ ಪುಟಿನ್ ಮಾಡ್ತಿರೋದೇನು? ಯುಕ್ರೇನ್ ಯುದ್ಧ ನಿಲ್ಲಿಸ್ತೇನೆ ಅಂತಿದ್ದ ಟ್ರಂಪ್ಗೆ ಪುಟಿನ್ ಒಳಗೊಳಗೆ ಏಟು ಕೊಟ್ರ? ಅಲಸ್ಕಾ ಸಭೆಯ ನಂತರ ಪುಟಿನ್ ತಮ್ಮ ನಡೆಯನ್ನೇ ಚೇಂಜ್ ಮಾಡಿದ ಹೇಗೆ? 21 ವರ್ಷಗಳ ನಂತರ ಕೂಡ ಅಮೆರಿಕ ಜೊತೆಗಿನ ಛಾಯಾ ಸಮರದಲ್ಲಿ ಪುಟಿನ್ ಮೇಲುಗೈ ಸಾಧಿಸ್ತಿರೋದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ಹರಿದೋಯ್ತು ಅಲಸ್ಕಾ ಸಭೆ, ಮತ್ತೆ ಭಯಾನಕ ದಾಳಿ ಮಾಡಿದ ರಷ್ಯಾ. ಸ್ನೇಹಿತರೆ, ಇತ್ತೀಚೆಗೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಶಾಂತಿ ಮಾಡಿಸ್ತೀನಿ ಅಂತ ಹೇಳಿ ಟ್ರಂಪ್ ಸಾಕಷ್ಟು ಪ್ರಯತ್ನಗಳ ನಂತರ ಒಂದು ಸಭೆ ಮಾಡಿದ್ರು. ಪುಟಿನ್ರನ್ನ ಕರೆಸಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿಸಿ ಭವ್ಯ ಸ್ವಾಗತ ಕೋರಲಾಗಿತ್ತು. ಪುಟಿನ್ ಕೂಡ ಎಂದಿನಂತೆ ತಮ್ಮ ಮುಗುಳು ನಗೆಯೊಂದಿಗೆ ಆ ಸಭೆಯಲ್ಲಿ ಭಾಗವಹಿಸಿ ರಷ್ಯಾಗೆ ಬಂದಿದ್ರು. ಈ ಸಭೆ ಮುಗಿದ ಬೆನ್ನಲ್ಲೇ ಟ್ರಂಪ್ ಸಾಲು ಸಾಲು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ರು. ಪುಟಿನ್ ಮತ್ತು ಜೆಲೆನ್ಸ್ಕಿ ನೇರ ಭೇಟಿಯ ಸಾಧ್ಯತೆ ಇದೆ, ರಷ್ಯಾ ಉಕ್ರೇನ್ ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಅಂತ ಟ್ರಂಪ್ ಅನೌನ್ಸ್ ಮಾಡಿದ್ರು. ಅಷ್ಟೇ ಅಲ್ಲ, ಯುಕ್ರೇನ್ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿ ಟ್ರಂಪ್ ಪುಟಿನ್ ಅಲಸ್ಕಾ ಸಭೆ ನಡೆದ ಬಳಿಕ ವೈಟ್ ಹೌಸ್ ಅಲ್ಲಿ ಟ್ರಂಪ್ ಮತ್ತೊಂದು ಸಭೆ ಮಾಡಿದ್ರು. ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹಾಗೆ ಇನ್ನಿತರ ಯುರೋಪಿಯನ್ ಒಕ್ಕೂಟದ ನಾಯಕರನ್ನ ಸೇರಿಸಿಕೊಂಡು ಸಭೆ ನಡೆಸಿದ್ರು. ಇದರಲ್ಲಿ ಥೇಟ್ ಹೆಡ್ ಮಾಸ್ಟರ್ಗಳು ಮಕ್ಕಳಿಗೆ ಪಾಠ ಹೇಳಿಕೊಡೋ ಥರ ಮಿಕ್ಕ ದೇಶಗಳ ನಾಯಕರನ್ನ ಒಂದು ಕಡೆ ಕೂರಿಸಿ ತಾವೊಂದು ಕಡೆ ಕೂತು ಈ ಯುದ್ಧದ ಬಗ್ಗೆ ಚರ್ಚೆ ಮಾಡಿದ್ರು. ಈ ಟೈಮಲ್ಲಿ ರಷ್ಯಾದೊಂದಿಗಿನ ಶಾಂತಿ ಒಪ್ಪಂದದ ಭಾಗವಾಗಿ ಯುಕ್ರೇನ್ಗೆ ಸೆಕ್ಯೂರಿಟಿ ಗ್ಯಾರಂಟಿ ಕೊಡ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಯುರೋಪ್ ಮುಂದಾಳತ್ವದಲ್ಲಿ ನಾವೆಲ್ಲ ಸೇರ್ಕೊಂಡು ಯುಕ್ರೇನ್ಗೆ ಡಿಫೆನ್ಸ್ ಗ್ಯಾರಂಟಿ ಕೊಡೋಣ, ಆದ್ರೆ ಯುಕ್ರೇನ್ ಕೆಲ ಭೂಭಾಗಗಳನ್ನ ರಷ್ಯಾಗೆ ಬಿಟ್ಕೊಡ್ಬೇಕು ಅನ್ನೋ ತರ ಹೇಳಿದ್ರು. ಆದ್ರೆ ಸಭೆಯಲ್ಲೇ ಮಾತನಾಡಿದ್ದ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ, ನಾವು ಹಿಂದೆ ಕಳ್ಕೊಂಡ ಪ್ರದೇಶಗಳನ್ನ ಮತ್ತೆ ತಗೊಳ್ಳೋದು ಹೇಗೆ ಅಂತ ನೋಡ್ತಿದ್ದೀವಿ ಅಂತ ಹೇಳ್ಬಿಟ್ರು. ಇದು ಶಾಂತಿ ಪ್ರಯತ್ನಕ್ಕೆ ಕಲ್ಲು ಹಾಕ್ತು. ಇದರ ಪರಿಣಾಮವನ್ನ ಈಗ ಯುಕ್ರೇನ್ ನೋಡ್ತಿದೆ. ಆರಂಭದಲ್ಲೇ ನ್ಯಾಟೋದಿಂದ ಸಂಪೂರ್ಣ ದೂರ ಇದ್ರೆ ಮಾತ್ರ ನಾವು ಯುಕ್ರೇನ್ ಜೊತೆಗೆ ಒಪ್ಪಂದ ಮಾಡ್ಕೋತೀವಿ ಅಂತ ಸಂಧಾನ ಸೂತ್ರದಲ್ಲಿ ರಷ್ಯಾ ಹೇಳಿತ್ತು. ಆದ್ರೆ ಮೊನ್ನೆ ಯಾವಾಗ ಯುಕ್ರೇನ್ ಇದಕ್ಕೆ ಮುಖ ತಿರುಗಿಸ್ತೋ, ಪುಟಿನ್ ಯುಕ್ರೇನ್ ವಿರುದ್ಧ ದಾಳಿ ಶುರು ಮಾಡಿದ್ದಾರೆ. ಒಂದೇ ಸಲ 500ಕ್ಕೂ ಅಧಿಕ ಡ್ರೋನ್ಗಳು, 10 ಮಿಸೈಲ್ಗಳನ್ನ ಸುರಿದಿದ್ದಾರೆ. ಇತ್ತ ಯುಕ್ರೇನ್ ಕೂಡ ದಾಳಿ ಮಾಡಿದ್ದು, ಅಲಸ್ಕಾದಲ್ಲಿ ನಡೆದಿದ್ದ ಸಭೆ ಮಾರ್ಗ ಮಧ್ಯೆ ಮುರಿದು ಬೀಳುವ ಲಕ್ಷಣ ಕಾಣ್ತಿದೆ. ಅಲ್ಲದೆ ರಷ್ಯಾ ವಿದೇಶಾಂಗ ಮಂತ್ರಿ ಸರ್ಗೆ ಲಾವ್ರೋವ್ ಕೂಡ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆ ಪುಟಿನ್ ಶಾಂತಿ ಒಪ್ಪಂದ ಮಾಡ್ಕೊಳ್ಳಲ್ಲ, ಜೆಲೆನ್ಸ್ಕಿ ಯುಕ್ರೇನ್ನ ಕಾನೂನುಬದ್ಧ ಅಧ್ಯಕ್ಷ ಅಲ್ಲ, ಯಾವುದೇ ಸಭೆ ನಡಿಬೇಕಿದ್ರೂ ಕೂಡ ಅದು ಸ್ಪಷ್ಟವಾದ ಅಜೆಂಡಾದಿಂದ ಕೂಡಿರಬೇಕು. ಸದ್ಯ ಅಂತಹ ಯಾವುದೇ ಅಜೆಂಡಾ ಇಲ್ಲ, ಹೀಗಾಗಿ ಯಾವುದೇ ಶಾಂತಿ ಮಾತುಕತೆ ನಡೆಯಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ಈ ಮೂಲಕ ಯುದ್ಧದ ಕಾರಣ ಕೊಟ್ಟು ಅಧಿಕಾರ ಮುಂದುವರೆಸಿರೋ ಜೆಲೆನ್ಸ್ಕಿಗೆ ನಾವು ಮಾನ್ಯತೆ ಕೊಡಲ್ಲ ಅಂತ ರಷ್ಯಾ ಹೇಳಿದೆ. ಅಷ್ಟೇ ಅಲ್ಲ, ಮುಂದೆ ಕೂಡ ಯಾವುದೇ ಶಾಂತಿ ಮಾತುಕತೆ ಮುಂದುವರೆಯದ ಹಾಗೆ ರಷ್ಯಾ ಸಂದರ್ಭಗಳನ್ನ ತಂದಿಡ್ತಿದೆ. ಆಟ ಕಟ್ಟಿದ ಪುಟಿನ್, ಕ್ರೈಮಿಯಾದಿಂದ ನೇರ ರಷ್ಯಾ. ಸ್ನೇಹಿತರೆ, ಟ್ರಂಪ್ ಜೊತೆಗೆ ಮಾತನಾಡುವಾಗ ಪುಟಿನ್ ಸಾಕಷ್ಟು ಹೇಳಿಕೆಗಳಿಗೆ ತಲೆಯಾಡಿಸಿ ಬಂದಿದ್ರು. ಜೆಲೆನ್ಸ್ಕಿ ಮತ್ತು ಪುಟಿನ್ ಒಟ್ಟಿಗೆ ಕೂರಬೇಕು, ಯುದ್ಧ ನಿಲ್ಲಿಸಬೇಕು ಅನ್ನೋ ಟ್ರಂಪ್ ಬೇಡಿಕೆಯನ್ನ ಪುರಸ್ಕರಿಸಿದ್ರು. ಹಾಗಂತ ಸಾಕ್ಷಾತ್ ಟ್ರಂಪ್ ಅವರೇ ಹೇಳಿಕೊಂಡಿದ್ರು. ಆದ್ರೆ ಈಗ ಎಲ್ಲವೂ ತಿರುಗುಮುರುಗ ಆಗ್ತಿದೆ. ಹಾಗಂತ ಇದೆಲ್ಲ ದಿಢೀರ್ ಬೆಳವಣಿಗೆಗಳು ಅಂತಲ್ಲ, ಇದೆಲ್ಲ ಪುಟಿನ್ರ ತಂತ್ರ ಅಂತಲೇ ಜಾಗತಿಕ ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಪುಟಿನ್ಗೆ ಅಂಥದ್ದೊಂದು ಇತಿಹಾಸವೇ ಇದೆ. ಪುಟಿನ್ ಅಧಿಕಾರಕ್ಕೆ ಬಂದು 21 ವರ್ಷ ಆಗಿದೆ. ಅಲ್ಲಿಂದ ಅಮೆರಿಕದ ಸಾಕಷ್ಟು ನಾಯಕರ ಜೊತೆಗೆ ಅವರು ವ್ಯವಹಾರ ಮಾಡಿದ್ದಾರೆ. ಆದ್ರೆ ಎಲ್ಲೂ ಕೂಡ ಒಂದಿಂಚು ಜಾಗವನ್ನ ಬೇರೆಯವರಿಗೆ ಬಿಟ್ಟಿಲ್ಲ ಅಥವಾ ಯಾವ ಸಂಧಾನ ಸಭೆಯಲ್ಲೂ ಕೂಡ ಸೋತಿಲ್ಲ. ನಿಮಗೆ ಗೊತ್ತಿರಲಿ, ಕಳೆದ 3 ವರ್ಷಗಳಿಂದ ರಷ್ಯಾ ಇಲ್ಲಿಯವರೆಗೆ ಯುಕ್ರೇನಿಗೆ ಸೇರಿದ 1,14,500 ಚದರ ಕಿಲೋಮೀಟರ್ ಅಂದ್ರೆ ನಮ್ಮ ತೆಲಂಗಾಣ ರಾಜ್ಯಕ್ಕಿಂತ ದೊಡ್ಡ ಭೂಭಾಗವನ್ನ ಯುಕ್ರೇನ್ನಿಂದ ಕಿತ್ತುಕೊಂಡಿದೆ. ಸೊ ಮಾತುಕತೆ ಹೆಸರಲ್ಲಿ ಟ್ರಂಪ್ ಮಾತಿಗೆ ಬಗ್ಗಿದ್ರೆ ತಮ್ಮ ದೊಡ್ಡ
ದೊಡ್ಡ ಕನಸು ನಾಶವಾಗುತ್ತೆ. ಇಷ್ಟು ದಿನ ಹೋರಾಡಿದ ಶ್ರಮ ವ್ಯರ್ಥ ಆಗುತ್ತೆ ಅಂತ ಪುಟಿನ್ ಲೆಕ್ಕ ಹಾಕ್ತಿದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಸಾರನಾಥ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 15 ಸೆಪ್ಟೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಇಲ್ಲಿ ಕ್ರೈಮಿಯಾ ಅಂತ ಒಂದು ಪ್ರದೇಶ ನೋಡ್ತಿರ್ಬೋದು. ಆಯಾಕಟ್ಟಿನ ಜಾಗದಲ್ಲಿರೋ ಈ ಪ್ರದೇಶ ರಷ್ಯಾ ಮತ್ತು ಯುಕ್ರೇನ್ ಭದ್ರತೆಯಲ್ಲಿ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಈ ಕ್ರೈಮಿಯಾ ಮೂಲಕ ಪೂರ್ವ ಮೆಡಿಟೇರಿಯನ್, ಮಧ್ಯಪ್ರಾಚ್ಯ, ಬಾಲ್ಕನ್ ದೇಶಗಳಿಗೆ ವೇಗವಾಗಿ ಸಂಪರ್ಕ ಸಾಧಿಸಬಹುದು. ಈ ಭೂಮಿ ಸುಮಾರು 27,000 ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಜೊತೆಗೆ ಇಲ್ಲಿರೋ ಸೆವಾಸ್ಟೋಪಲ್ ಸಿಟಿ ನೌಕಾನೆಲೆಗೆ ಹೇಳಿ ಮಾಡಿಸಿರೋ ಜಾಗ. ಅಲ್ಲದೆ ಇದರಲ್ಲಿ ಆಯಿಲ್ ಅಂಡ್ ಗ್ಯಾಸ್ ರಿಸರ್ವ್ಸ್ ಗಳಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ರಷ್ಯಾವನ್ನ ಇನ್ನೊಂದು ಕಡೆಯಿಂದ ಸುತ್ತುವರೆದಿದೆ. ಸೊ ಯುಕ್ರೇನ್ ಯುರೋಪಿಯನ್ ಯೂನಿಯನ್ ಹಾಗೆ ನ್ಯಾಟೋ ಜೊತೆ ಕ್ಲೋಸ್ ಆಗ್ತಿರೋದು ನೋಡಿ ತನ್ನ ಭದ್ರತೆಗೆ ಎಲ್ಲಿ ಮುಂದೆ ಅಪಾಯ ಎದುರಾಗಬಹುದು ಅಂತ 2014ರಲ್ಲಿ ರಷ್ಯಾ ಇದನ್ನ ಏಕಾಏಕಿ ನುಗ್ಗಿ ವಶಕ್ಕೆ ತಗೋತು. ಮಾಹಿತಿ ಪ್ರಕಾರ ಇಲ್ಲಿ 60% ರಷ್ಯನ್ನರು ಇದ್ದಾರೆ. ಹೀಗಾಗಿ ಇದು ತನ್ನ ಜಾಗ ಅಂತ 2014ರಲ್ಲಿ ರಷ್ಯಾ ಘೋಷಣೆ ಮಾಡಿತು. ಇದರ ಬೆನ್ನಲ್ಲೇ ಅಲ್ಲಿ ತನ್ನ ಸೈನಿಕರನ್ನ ನಿಯೋಜನೆ ಮಾಡಿ ಆಡಳಿತಕ್ಕೆ ಒಳಪಡಿಸಿಕೊಳ್ತು. ಆಗ ಅಮೆರಿಕ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಇದನ್ನ ತೀವ್ರವಾಗಿ ಖಂಡಿಸಿ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಯಾಗಿದೆ ಅಂತ ಹೇಳಿದ್ರು. ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹಾಕಿ G7, ನ್ಯಾಟೋ, ಯುರೋಪಿಯನ್ ಯೂನಿಯನ್ ಗಳ ಮೂಲಕ ರಾಜತಾಂತ್ರಿಕ ಒತ್ತಡ ಸೃಷ್ಟಿಸೋಕೆ ನೋಡಿದ್ರು. ಬಟ್ ಪುಟಿನ್ ಆಗ್ಲೂ ಬಗ್ಗಲಿಲ್ಲ. ಅದು ನಮ್ಮ ಜಾಗ, ಈ ವಿಚಾರದಲ್ಲಿ ಪಾಶ್ಚಿಮಾತ್ಯರು ಮೂಗು ತೂರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದಾದ ನಂತರ 2014ರಲ್ಲಿ ರಷ್ಯಾ ಪರ ಇರೋ ಪ್ರತ್ಯೇಕವಾದಿಗಳು ಪುಟಿನ್ ಸರ್ಕಾರದ ಸಪೋರ್ಟ್ ನೊಂದಿಗೆ ಪೂರ್ವ ಯುಕ್ರೇನ್ನ ಡೊನೆಟ್ಸ್ಕ್ ಮತ್ತು ಲುಹಾನ್ಸ್ಕ್ ಪ್ರದೇಶಗಳನ್ನ ವಶಪಡಿಸಿಕೊಂಡ್ರು. 2022ರಲ್ಲಿ ರಷ್ಯಾ ಕೂಡ ಈ 2 ಪ್ರದೇಶಗಳು ಪೀಪಲ್ಸ್ ರಿಪಬ್ಲಿಕ್ಸ್ ಅಂತ ಅನೌನ್ಸ್ ಮಾಡ್ತು. ಅಲ್ಲಿಂದ ಆ ಪ್ರದೇಶಗಳ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸ್ತಾ ಬಂತು. ಇದರ ಪರಿಣಾಮ ಈಗ 1,14,500 ಚದರ ಕಿಲೋಮೀಟರ್ ಭೂಮಿ ಪುಟಿನ್ ವಶದಲ್ಲಿದೆ. ಇಲ್ಲಿ ಎಲ್ಲವನ್ನ ಪುಟಿನ್ ಇಟ್ಕೋತಾರೆ ಅಂತಲ್ಲ. ರಷ್ಯಾಗೆ ಯುಕ್ರೇನಿನ ದಕ್ಷಿಣದ ಪ್ರದೇಶಗಳು ಬೇಕು. ರಷ್ಯಾದಿಂದ ನೇರವಾಗಿ ಕ್ರೈಮಿಯಾಗೆ ಸಂಪರ್ಕ ಕಲ್ಪಿಸೋ ಹಾಗೆ ಖೇರ್ಸಾನ್, ಜಪೋರಿಜಿಯಾ ಹಾಗೂ ಡೊನೆಟ್ಸ್ಕ್ ಪ್ರದೇಶಗಳನ್ನ ರಷ್ಯಾ ಕೇಳ್ತಿದೆ. ಈಗಾಗಲೇ ಒಂದಷ್ಟು ವಶಕ್ಕೆ ತಗೊಂಡಿರೋ ಪ್ರದೇಶವನ್ನ ಯುಕ್ರೇನ್ಗೆ ಬಿಟ್ಟು ಕ್ರೈಮಿಯಾವನ್ನ ಯುಕ್ರೇನ್ನಿಂದ ಕಟ್ ಮಾಡೋಕೆ ಬೇಕಾದಷ್ಟು ಭೂಮಿಯನ್ನ ರಷ್ಯಾ ಇಟ್ಕೊಳ್ಳೋ ಪ್ಲಾನ್ ಹಾಕಿದೆ. ಈ ಹಿಂದೆ ಅಂದ್ರೆ 2008ರಲ್ಲಿ ಜಾರ್ಜಿಯಾ ದೇಶದ ದಕ್ಷಿಣ ಒಸೆಟಿಯಾ ಪ್ರದೇಶದ ಜನರ ಮೇಲೆ ನರಮೇಧ ನಡೆಸ್ತಿದೆ ಅಂತ ಹೇಳಿ ರಷ್ಯಾ ಜಾರ್ಜಿಯಾ ಮೇಲೆ ಯುದ್ಧ ಸಾರಿ ಅಲ್ಲಿ ಸೌತ್ ಒಸೆಟಿಯಾ ಮತ್ತು ಅಬ್ಖಾಜಿಯಾ ಪ್ರಾಂತ್ಯಗಳ ಮೇಲೆ ದಾಳಿ ಮಾಡಿತ್ತು. ಇವತ್ತಿಗೂ ಅವುಗಳನ್ನ ಕಂಟ್ರೋಲ್ ಮಾಡ್ತಿದೆ. ಆದ್ರೆ ಅಮೆರಿಕ ಹಾಗೂ ಮಿತ್ರರು ಮಾತ್ರ ಇದಕ್ಕೆ ಬಾಯಿ ಮಾತಲ್ಲಿ ವಿರೋಧ ಮಾಡ್ತಿದ್ರು. ಆಮೇಲೆ ಮರೆತೇ ಹೋಗಿದ್ರು. ರಷ್ಯಾವನ್ನ ಧಿಕ್ಕರಿಸಿ ಅವರ ವಿರುದ್ಧ ಕದನಕ್ಕೆ ಇಳಿಯೋ ಯಾವ ಶಕ್ತಿ ಕೂಡ ಅಮೆರಿಕಗಾಗಲಿ ಅವರ ಮಿತ್ರರಿಗಾಗಲಿ ಇಲ್ಲ. ಹೀಗಾಗಿ ಪುಟಿನ್ ಪದೇ ಪದೇ ಸಂಧಾನದ ಟೇಬಲ್ ನಲ್ಲಿ ಇದರ ಅಡ್ವಾಂಟೇಜ್ ತಗೋತಿದ್ದಾರೆ. ಆದ್ರೆ ಝೆಲೆನ್ಸ್ಕಿ ಇದಕ್ಕೆ ಬಿಡ್ತಾ ಇಲ್ಲ. ನಾವು ಇಲ್ಲಿಗೆ ಯುದ್ಧ ನಿಲ್ಲಿಸಿದ್ರೆ ನಮ್ಮ ಹೋರಾಟ ವ್ಯರ್ಥ ಆಗತ್ತೆ ಅಂತ ಯುಕ್ರೇನ್ ನಾಯಕ ಹೇಳ್ತಿದ್ದಾರೆ. ಹೀಗಾಗಿ ಇದನ್ನೇ ಅವಕಾಶವಾಗಿ ತಗೊಂಡು ಪುಟಿನ್ ಇನ್ನಷ್ಟು ಭೂಮಿಯನ್ನ ವಶಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಮುಂದೆ ಒಂದು ದಿನ ಈ ಯುದ್ಧ ಮುಗಿದ್ರೆ ಅಲ್ಲಿ ಹೆಚ್ಚಿನ ಚೌಕಾಸಿ ಮಾಡೋಕೆ ಎದುರಾಳಿಗೆ ಆಪ್ಷನ್ನೇ ಸಿಗಬಾರದು. ಆ ರೀತಿ ಪುಟಿನ್ ವ್ಯವಸ್ಥೆ ಮಾಡ್ಕೋತಿದ್ದಾರೆ. ಆದ್ರೆ ಈ ಎಲ್ಲ ಬೆಳವಣಿಗೆಗಳನ್ನ ಸಪ್ಪೆ ಮೊರೆ ಹಾಕೊಂಡು ನೋಡ್ತಿರೋದು ಟ್ರಂಪ್. ಹೇಗಾದ್ರೂ ಮಾಡಿ ಝೆಲೆನ್ಸ್ಕಿ ಮತ್ತು ಪುಟಿನ್ ರನ್ನ ಎದುರು ಬದುರು ಕೂರಿಸಿ ಮಾತನಾಡಿಸಬೇಕು ಅಂತ ಆತ ಶತಪ್ರಯತ್ನ ಮಾಡ್ತಿದ್ರು. ಇಡೀ ಜಗತ್ತಿಗೆ ಈ ಫೋಟೋ ತೋರಿಸಬಹುದು, ಈಸಿಯಾಗಿ ನೊಬೆಲ್ ಕೇಳಬಹುದು. ಯುಕ್ರೇನ್ ನಲ್ಲಿನ ರೇರ್ ಅರ್ತ್ ಮಿನರಲ್ಸ್ ಗಳನ್ನ ಎಷ್ಟು ಬೇಕೋ ಅಷ್ಟು ಗುಡ್ಡೆ ಹಾಕೊಂಡು ಚೀನಾ ಕಡೆ ಫೋಕಸ್ ಮಾಡಬಹುದು ಅಂತ ಟ್ರಂಪ್ ಭಾವಿಸಿದ್ರು. ಆದ್ರೆ ಪುಟಿನ್ ಇದೆಲ್ಲದಕ್ಕೂ ಈಗ ಭಾಗಶಃ ಅಂತ್ಯ ಹಾಡಿದ್ದಾರೆ. ಆದ್ರೆ ಮುಂದೆ ಪುಟಿನ್ ರನ್ನ ಮೀಟ್ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಸೊ ಆ ಸಭೆಯಲ್ಲಿ ಏನಾಗುತ್ತೆ ಅದು ಮುಂದಿರೋ ಕುತೂಹಲ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.